ಈ ಲೋಕದ ಮಾಲಕ ಯಾರಿಪ್ಪ? ಕರುಣಾನಿಧಿ ದಯಾಸಾಗರ ಧರ್ಮದಾತ ಹೌದು. ಧರ್ಮರಕ್ಷಣೆಗಾಗಿ ದರಿಗಿಳಿದು ಬಂದಿರುವಂತ ಯಾರಿಪ್ಪ? ಹಾಗೂ ಮಕ್ಕಣಾಪುರದ ನೆಲಮನೆಯಲ್ಲಿ ನೆಲೆಸಿರುವಂತ ಯಾವ ನಮ್ಮ ಹೌದು. ಮುಕ್ಕಣ್ಣ ಶಿವರಾಯನ ಪಾದ ಪದ್ಮಗಳಲ್ಲಿ ಕುಣ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು. ಹಾಗೂ ಆತನ ಪರಮ ಶಿಷ್ಯ ಪಾವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಅವ್ರು ಯಾರಿಪ್ಪ? ಮೂಲಸ್ಥಾನ ಮುಮ್ಮೆಟ್ಟುಗುಡದಲ್ಲಿ ಕಲ್ಲಿನ ಗದ್ದಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹೌದು. ಹಗ್ಗ ಕೋಲನಿಲ್ಲದೆ ಅಂತರ್ಡೇರ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿರತಕ್ಕಂಥ ಯಾವ ನಮ್ಮ ಯಾರಿಪ್ಪ? ಮುತ್ತೆ ಅಮೋಘ ಸಿದ್ಧನ ದಿವ್ಯ ಚರಣಕ್ಕೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದು ಹೌದು. ಅಮೋಘ ಸಿದ್ಧನ ಮಾಯಾದ ಮಗನಾಗಿ ಜನಿಸಿ ಬಂದು ಅವ್ರು ಯಾರಿ ಸಾಹೇಬ್ರ? ಗಂಗಿನಾಡಿನಲ್ಲಿ ಆಹಾ ಅರಸಾಗಿ ಮೆರೆದಂತ ಅರಸ ಮಾಧುಲಿಂಗನ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಹಣಿಮಣಿಯುತ್ತ ಹೌದು. ಹಾಗೂ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಯಾವ್ರಿಪ್ಪ? ಈ ಆಲಗೂರ ದಡ್ಡಿ ಮೇಲೆ ನೆಲೆಸಿರುವಂತ ಧರಿದೇವರ ಚರಣ ಕಮಲಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಹೌದು. ಇವತ್ತಿನ ದಿವಸ ಈ ಧರಿದೇವರ ಒಂದು ಜಾತ್ರೆ ನಿಮಿತ್ತಿಗಾಗಿ ಏನ್ ಮಾಡ್ಯಾರ? ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರುವಂತ ಯಾವ ನಮ್ಮ ಯಾರ್ಯಾರಿಪ್ಪ? ಶಿವ ಪಾರ್ವತಿ ಸ್ವರೂಪಿಗಿರತಕ್ಕಂತ ತಂದೆ ತಾಯಿ ಬಳಗಕ್ಕೂ ಹೌದು. ಹಾಗೂ ಅಣ್ಣ ಬಸವಣ್ಣನ ಸ್ವರೂಪಿಗಿರತಕ್ಕಂತ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದು. ನಮ್ಮ ಅಕ್ಕ ಮಾದೇವಿಯ ಸ್ವರೂಪಿಗಿರತಕ್ಕಂತ ಅಕ್ಕ ತಂಗಿಯರ ಬಳಗಕ್ಕೂ ತಿಳಿಸುವುದೇನಪ್ಪ ಅಂತಂದ್ರ ಏನ್ರಿಪ್ಪ? ನಿಮ್ಮ ಅಂತರಾಳದಲ್ಲಿ ಅಡಗಿರುವಂತ ಪರಮಾತ್ಮನಿಗೂ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಣೆ ಮಾಡಿ ಹೌದು ಹೌದು. ಇವತ್ತಿನ ದಿವಸ ಇಲ್ಲಿ ಹೆಂಗಾಗ್ಯದ ಅಂತ ಕೇಳಿದ್ರ ಹೆಂಗಾಗ್ಯದ್ರಿ ಸಾಹೇಬ್ರ? ಒಬ್ಬ ಮಗ ತಂದಿಗೆ ಒಬ್ಬ ತಂದಿ ಮಕ್ಕಳಿಗೆ ಪಾರಿಜಾತ ಕಲಿಸಿದಂತ. ಪಾರಿಜಾತ? ಹೌದು. ಅಣ್ಣ ಅವ ಪಾರಿಜಾತಿ ಹೆಂಗ ಕಲಿಸಿದ ಅಂತ ಕೇಳಿದ್ರ ಹೆಂಗ ಕಲಿಸಿದ್ರಿಪ್ಪ? ದಿನನಿತ್ಯ ಊಟ ಗೀಟ ಮಾಡಿ ತಂದಿ ಮಕ್ಕಳು ಕೂಡಿ ಹಾಸಿಗೆ ಹಾಕಿ ಮನ್ಕೊಂಡ್ರು ಅಂದ್ರ ಮನ್ಕೊಂದಲ್ಲಿ ಪಾರಿಜಾತ? ಒಬ್ಬ ಮಗ ಎಡಕ್ ಮನ್ಕೋತಿದ್ದ, ಒಬ್ಬ ಮಗ ಬಲಕ್ ಮನ್ಕೋತಿದ್ದ, ತಂದಿ ನಡುವು ಮನ್ಕೋತಿದ್ದ. ಬಿದ್ದಲ್ಲಿ ಅವ ಸೂರು ಮಾಡಿ ಹೇಳ್ತಿದ್ದ ತಂದಿ. ಅವನ್ ಸೂರು ಮಾಡ್ದ ಅಂದ್ರ ಮಗ ಒಂದು ಮಾಡ್ತಿದ್ದ, ಮಗ ಒಂದು ಮಾಡಿದ ಅಂದ್ರೆ ಈ ಮಗ ಒಂದು ಮಾಡ್ತಿದ್ದ. ಹೌದು ಹೌದು. ಒಳ್ಳೆ ದಿನನಿತ್ಯ ಯಥಾ ಪ್ರಕಾರ ತಂದಿ ಮಕ್ಕಳು ಕೂಡಿ ಬಿದ್ದಲ್ಲಿ ಪಾರಿಜಾತ ಮಾಡ್ತಿದ್ರು. ಎಲ್ಲಾ ಸನ್ನಿವೇಶಕ್ಕೆ ತಕ್ಕಂತೆ ಸೂರುಗಳನ್ನ ಮಾಡ್ತಿದ್ರು, ಪದ್ಯನು ಹಾಡ್ತಿದ್ರು. ಆಗ ತಂದಿ ಮಕ್ಕಳ ಮ್ಯಾಗ ವಿಶ್ವಾಸ ಇಟ್ಟು ತಿಳ್ಕೊಂಡ, ನನ್ನ ಮಕ್ಕಳು ವಿದ್ಯಾದಲ್ಲಿ ವಿದ್ವಾಂಸರಾಗ್ಯಾರ, ಇಲ್ಲೇ ನೆರಿಹಳ್ಳಿ ಕುಂಬಾರ ಅಂತ ಗ್ರಾಮಕ್ಕ ಇವತ್ತು ಪಾರಿಜಾತ ಕುಂಬಾರಹಳ್ಳ ಗ್ರಾಮಕ್ಕ ಪಾರಿಜಾತ ಹಿಡಿಬೇಕು ನಾಟಕ ಅಂತೇಳಿ ಹಿಡ್ದ. ಎಲ್ಲಾ ಸಜ್ಜಾಗಿ ನಾಟಕಕ್ಕೆ ಹೋದ್ರು. ಸ್ಟೇಜ್ ಹೊಡೆದ್ರು. ಸ್ಟೇಜೇ ಇರ್ತದ, ಮತ್ತೇನು ಇದು ತಿಪ್ಪ್ಯಾಗ ಹಚ್ತಾರೆ. ಸ್ಟೇಜ್ ಹೊಡೆದಿರು. ಸ್ಟೇಜ್ ಮ್ಯಾಗ ನಾಟಕ ಚಾಲು ಆಯ್ತು. ಮತ್ತ ಇವ್ರ ತಂದಿ ಮಕ್ಕಳು ಎಲ್ಲಾರು ಕೈ ಮುಗಿದು ನಿಂತ ಗಣಪತಿ ಸ್ತೋತ್ರ ಮಾಡ್ಬೇಕಲ್ಲ. ಹೌದಲ್ರಿ. ತಂದಿ ಏನ 90 ಸೂರು ಮಾಡೋದಿತ್ತು, ಕಲ್ಯಾಣ ಸೂರು ಮಾಡಿ ರಾಗ ಮಾಡಿ ಪದ ಹಚ್ಚಿ ಬಿಟ್ಟ. ಹಿಂಬಲಿ ಎತ್ತಬೇಕಲ್ಲ, ಈ ಮಗನ ಬಾಯಿಗೂ ಬರದ್ದು ಆ ಮಗನ ಬಾಯಿಗೂ ಬರದ್ದು. ಎರಡು ಮಕ್ಕಳ ಗಾಬ್ರೆ ನಿತ್ತು. ಬರೇ ತಂದಿ ಮುಖಾನಿ ನೋಡ್ತೀವ್ ಅಲ್ಲ. ಇವನ ಒಮ್ಮೆ ಹಿಂಗ ದೊಡ್ಡ ಮಗನ ಕಡೆ ನೋಡ್ದ, ಅವನು ಗಪ್ಪೆ ಇದ್ದ. ಎಡಕ್ ನೋಡ್ದ, ಸಣ್ಣ ಮಗನ ಕಡೆ ಅವನು ಗಪ್ಪೆ ಇದ್ದ. ಕಳೆದ್ರ ಮಕ್ಕಳು ಅವರು ನಂದ ಅಂದಿವ. ತಂದೆ ಅಂದ, ಈ ಸುಳಿ ಮಕ್ಕಳು ನಂದು ಅವರು ಕಳೆದ್ರಂದ. ಜಾಡಿಸಿ ಬಲಗಾಲಿಲಿ ಬಲಕ್ಕಿದ್ದವಂಗ ಒದ್ದ, ಚಿತ್ತ ಹಾರಿ ಬಿತ್ತದ ನೆಲಕ್ಕ. ಎಡಕ್ಕಿದ್ದವಂಗ ಎಡಗಾಲಿಲಿ ಜಾಡಿಸಿ ಹೊಡೆದ, ಚಿತ್ತ ಹಾರಿ ನೆಲಕ್ಕೆ ಬಿದ್ರ ತಂದಿಕ್ಕಿಂತಲೂ ಹೆಚ್ಚಿಗೆ ಚೀರ್ಲಿಕ್ಕೆ ಚಾಲು ಅವಾಗ ಮಾಡ್ಕತ್ರ ಅವ್ರು. ಯಾಕಂದ್ರ ಅಭ್ಯಾಸ ಮನೆಗದಲ್ಲಿ ಆಗಿತ್ತಲ್ಲ ಅವ್ರದ್ದು. ಅವ್ರದ್ದು ಅಭ್ಯಾಸ ಮನೆಗದಲ್ಲಿ ಆಗಿತ್ತು. ಎದ್ದು ನಿತ್ತು ಮಾಡೋದು ಅವಕ್ಕೂ ಗೊತ್ತಿಲ್ಲ ಅವ್ರಿಗೆ. ನಾವು 33 ವರ್ಷನಾಗ ಟೇಬಲ್ ಬಿಟ್ರೆ ಹಾಡೋದೇ ಗೊತ್ತಿಲ್ಲ. ಹಂಗಾಗ್ಯದ ನಮ್ಮದು. ಈಗ ಪಾರಿಜಾತ ಮಾಡ್ದಂಗ ನಡ್ದದ. ಹಂಗೆ ಆಗ್ಯದ. ಒಂದ್ ಆ ಮೂಲ್ಯಾಗ ಒಂದ್ ಈ ಮೂಲ್ಯಾಗ ಯಾನು ಇದು ಹಿಂಗ ಎಂದ ನಮಗ ಆಗಿಲ್ಲ. ಟೇಬಲ್ ಇಲ್ಲ ಅಂದ್ರೆ ಯಾನು ಕೆಲಸನೇ ಸಾಗಂಗಿಲ್ಲ. ಹೌದು.
ಅದಿಲ್ಲ ಯಾಕೆ ಸಾಗಂಗಿಲ್ಲ ಅಂದ್ರ ನಮಗದು ನಾವು ಎಂದಿನ ಹಿಡ್ದ ಹಾಡಿಯೋ ನೋಡು ಹಾ ಅಂದಿನ ಹಿಡ್ದ ಹಂಗ ರೂಢಾದ ನಮಗದು ಅದು ಇತ್ತಂದ್ರೆ ನಮ್ ದೊಡ್ಡ ದೇವ್ರ ಇದ್ದಂಗ ಅದು ನಮಗ ಹೌದೌದು ಅದು ಇದ್ರೆ ಮೈ ತುಂಬಂಗಿಲ್ಲ ಎಲ್ಲಿಕಾರ ಸ್ವಾರಿನೇ ದೇವ್ರ ಆಹಾ ಅದಕ್ಕಿರ್ಲಿ ಹೊಂಟ್ರ್ ನೋಡ್ರಿ ಇವತ್ತಿನ ಗಮಲ ದಿವಸ ತಗೊಂಡು. ಈಗ ಹೆಂಗ ಸಮಯ ಅದ ಹಂಗ ಸಾಗಿಸ್ಕೊಂಡು ಹೋಗ್ಬೇಕಾಗ್ಯದ ಹಾ ಹೆಂಗ್ ಬಂದಂಗ ಹಾಡ್ಕೋತ ಹೋಗುದದ ಹೌದು ಅದಿಲ್ಲ ಇರ್ಲಿ ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕ ಹೌದು ಬಹಳ ಒಳ್ಳೆ ಕಲಾವಿದರ ಆಗಮನಿಸ್ಯಾರ ಹಾ ಯಾರಿಪ್ಪ ಇಲ್ಲಿ ನಮ್ಮ ಹಳ್ಳೂರು ಸತ್ಯಾಣ ಮಾಸ್ತರ್ ಅವರು ಹೌದು ಹಳ್ಳೂರು ಸತ್ಯಾಣ ಮಾಸ್ತರ್ ಅವರು ಅಂದ್ರೆ ಸಾದಾ ಅಲ್ಲ ಹೆಂಗ್ರಿ 4,500 ಬುಕ್ಕ ಓದಿರತಕ್ಕಂತ ಹಿರಿಯರು ವಿದ್ವಾಂಸರದಾರ ವಿದ್ವಾಂಸರು ಹೌದು ಅದ್ರಾಗ 4 ನಾವು ಪಕ್ಕ ಓದಿಲ್ಲ ಹಾ ಹಾ ಅವ್ರ ಲೆಕ್ಕದಾಗ ನಾವು ಯಾವ ಮೂಲ್ಯಾಗನು ಇಲ್ಲ ಹೌದಲ್ಲ ಇರ್ಲಿ ಅಂತ ವಿದ್ವಾಂಸರಿಗೂ ನಮ್ಮ ಸಂಘದ ಪರವಾಗಿ ಶರಣಾರ್ಥಿಯನ್ನ ಹೇಳಿ ಹೌದು ಇನ್ನ ಅದರಂತೆ ಯಾವ ನಮ್ಮ ಜನಕೊಂಡಿ ತಾಲೂಕಿನ ಗಾನ ಕೂಗಿಲಿ ಅನಿಸ್ಕೊಂಡಿರ್ತಕ್ಕಂತ ಯಾರಿಪ್ಪ ನಮ್ಮ ಸನಾಳ ರಮೇಶ್ ಅಣ್ಣವ್ರು ಬಂದ ಹೌದು 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 ಹೌದಿಲ್ಲ ಹಂತಾಯ ಕಲಾವಿದರಿಗೂ ನಮ್ಮ ಸಂಘದ ಪರವಾಗಿ ಶರಣಾರ್ಥಿಯನ್ನ ಹೇಳಿ ಹೇಳುತ್ತಾ ಈ ಮಠದ ಅಧಿಪತಿಯಾಗಿರ್ತಕ್ಕಂತ ಹೌದು ಹೌದು ಲಕ್ಷ್ಮಣಮೂರ್ತಿಯವರ ಚರಣ ಕಮಲಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಹೌದು ಇಲ್ಲಿ ಬಹಳಷ್ಟು ದೇವರ ಪಲ್ಲಕ್ಕಿಗಳನ್ನು ಕೂಡ್ಯಾವ ಹಾ ಅವು ಯಾವ ಎಲ್ಲಿವು ಅನ್ನೋದನ್ನ ನನಗೇನು ಗೊತ್ತಿಲ್ಲ ಒಂದು ಲಿಸ್ಟ್ ಅದ ಕನ್ನಡ ಓದಲಿಕ್ಕೆ ಬರಂಗಿಲ್ಲ ಹೌದು ಹೌದು ಅದಕ್ಕೆ ಎಲ್ಲ ದೇವತೆಗಳಿಗೆ ಎಲ್ಲ ದೇವತರಿಗೆ ಎಲ್ಲ ದೇವರ ಪೂಜಾರಿಗಳಿಗೂ ಒಂದು ಸಲ ನಮಸ್ಕರಿಸಿ ಇವತ್ತಿನ ದಿವಸ ಬಹಳ ಭಕ್ತಿದಿಂದ ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರಿ ಹೌದು ನಮ್ಮ ಸತ್ಯಪ್ಪಣ್ಣವರು ಬಂದನೆ ಏನಾರ ಚಾಲು ಮಾಡ್ತಾರ ವಾದ ಸಂವಾದ ಅಂತ ತಿಳ್ಕೊಂಡಿದ್ನ ಹಾ ಯಾಕೋ ಮಾಸ್ತರ್ ಹಿಂದ್ ಸರ್ದದ್ರ ಅವ್ರು ನಿಮಗೆ ಬಿಟ್ಟಾರ ಸಾಹೇಬನೇ ಬಂದು ಯಾನ್ಯಾಕ್ ಮಾಡಲಿಕ್ಕ ನಂದು ಎಟ್ಟದಾಟ ಮಾಡಬೇಕು ಡ್ಯೂಟಿ ಅಂತ ಹೇಳಿ ಬಿಟ್ಟಾನ ಹಾ ಹಾ ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ನಡೀತಿರುವಂತ ವಾದ ಸಂವಾದ ಯಾವುದು ಅಂತ ಕೇಳಿದ್ರ ಯಾವಾದ್ರಿಪ್ಪ ಯೋಗ ಮತ್ತು ಭೋಗ ಅಂತ ಹೇಳಿ ಯೋಗ ಮತ್ತು ಭೋಗ ಭೋಗ ಹಾ ಯೋಗ ಮತ್ತು ಭೋಗ ಹೌದು ಇದ್ರೊಳಗ ನಮ್ಮ ಸತ್ಯಪ್ಪಣ್ಣವ್ರು ಯಾವಾಗ ಪಾಲ ಹಿಡ್ಕೋತಾರ ಹಿಡ್ಕೋಲಿ ಹಾ ಹಾ ಬಿಟ್ಟಿದ ಪಾಲ ನಮ್ಮ ಪಾಲಿಗೆ ಇರ್ತೈತಿ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಯಥಾ ಪ್ರಕಾರ ಅವ್ರು ಬಿಟ್ಟಿದ ಪಾಲನ ಬೆಳೆಸ್ಕೊತ ಮಂಗಳಾರತಿ ಆಗುವವರೆಗೆ ಹೋಗೋ ಕೆಲಸ ನಮ್ದದ ಹಾ ಏನ್ ಅವ್ರು ಯಾವಾಗ ಪಾಲ ಹಿಡಿದಿರ್ತಾರ ಅದು ಮಂಗಳಾರತಿವರೆಗೆ ಬೆಳೆಸುವಂತ ಕೆಲಸ ಹೌದು 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 ಯೋಗ ಮತ್ತು ಭೋಗ ಅನ್ನತಕ್ಕಂತ ವಿಷಯಗಳನ್ನದ ಹಾ ಇದನ್ನ ಇರ್ಲಿ ಅಂದ್ರೆ ಇರ್ನು ಬೇಡ ನಿಮಗ ಮತ್ ಯಾವ್ದಾರ ಬದಲಿ ಮಾಡಂಗಿದ್ರಿ ಮತ್ತೊಂದು ಹೇಳ್ರಿ ಕಮಿಟಿ ಹಿರಿಯರ ಬಂದ ಇಲ್ರಿ ಅದನ್ನ ಬೇಡ ಇದನ್ನ ಇಡ್ಲಿ ಅಂದ್ರ ಮತ್ತ ನೀವ್ ಹೇಳಿದಂಗ ಚಾಲು ಮಾಡೋಣ ಹಾ ಯಾರು ಮಾತಾಡ್ತಿದ್ರ ಕಮಿಟಿ ಹಿರಿಯರು ಬಂದು ಹೇಳ್ರಿ ಮಾತಾಡ್ರಿ ಕೈಲಾಸದಲ್ಲಿ ಗುರು ಸೇವೆಯನ್ನ ಮಾಡಿ ಹೌದು ಮಳಿಕೇಲಿ ಬೆಳಿಕೇಲಿ ಬಂಜಿಗೆ ತೊಟ್ಟಿಲು ಪ್ರಸಾದ ಗಂಟ ಕಾಮಧೇನು ಕಲ್ಪವೃಕ್ಷ ಸರ್ವ ಸಾಹಿತ್ಯಗಳನ್ನು ಪಡಿಕೊಂಡು ಸಂಗಟ ಗುರುವಿನ ಕರಿಕೊಂಡು ಎಲ್ಲಿಗೆ ಬಂದ ಕೈಲಾಸ ಗಮನನ ಬಿಟ್ಟು ಹೌದು ಮರ್ತ್ಯ ಲೋಕಕ್ಕೆ ಬಂದು ಮಕಣಾಪುರದಲ್ಲಿ ಗುರು ಸ್ಥಾಪನೆಯನ್ನ ಮಾಡಿ ಹಾ ಹಾ ಮೊಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹೌದು ಅಂತರ್ಡೇರೆ ಕಂಬಳಿ ಹುಡಿಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡ್ತಾ ಇದ್ದ ಹೌದು ಆಗ ಅಮೋಘ ಸಿದ್ಧನಿಗೆ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಮಾಯಾದ ಮಗು ಮಾಸಿದ್ದ ತೇರ್ವಾಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ ಹೌದು ಮತ್ತು ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳ್ಯಾಣ ಸಿದ್ಧ ಆಚಾರಗೌಡ ಸೋಮಣ್ಣ ಮುತ್ಯ ಕಡಿ ಹುಟ್ಟ ಧರ್ಮ ಕಣ್ಣು ಮುತ್ಯ 4 ಮಂದಿ ವರವಿನ ಮಕ್ಕಳು 3 ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಇನ್ನ 4 ಧರ್ಮರಿಗೆ 21 ಮಂದಿಗೆ 101 ಮಂದಿ 101 ಮಂದಿಗೆ 1700 ಮಂದಿ ಹಿಂಗ ಮುಗಿಸಿದ್ದನ ಸಂಪ್ರದಾಯ ಈ ಭೂಮಿ ಮ್ಯಾಗ ಬೆಳೆಯುತ್ತಾ ಬಂತು ಹೌದು ಇರ್ಲಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಸರಜೋಡಿ ಹಾಡುವಂತ ಹಿರಿಯ ಕಲಾವಿದರಿಗೆ ಒಂದು ಸಿದ್ಧರ ಚರಿತ್ರೆಯಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿ ಪ್ರಶ್ನೆ ಅಂದ್ರ ಪಕ್ಕಾ ಪ್ರಶ್ನೆ ಅಲ್ಲದು ನನಗೆ ಸಂಶಯ ಬಂದದ ಅಂತ ಹೇಳಿ ಒಂದು ಪ್ರಶ್ನೆ ಅದು ಕೇಳ್ರಿಪ್ಪ ಕೇಳ್ರಿ ಕೇಳಬೇಕು ಯಾಕಂದ್ರ ಭಾಳ ವಿದ್ವಾಂಸರದಾರ ಅವ್ರ ಬಾಯಿಯಿಂದ ಕೇಳಿ ತಿಳ್ಕೋಬೇಕಂತೇಳಿ ಬೀರ್ ದೇವ್ರ ಗೂಡಗಿರಿ ಗುಡ್ದಾಗ ತಪಶ್ಚರ್ಯ ಮಾಡ್ಬೇಕಾದ್ರ ಕಾರಣ ಏನು ಅಂದ್ರ ಮುಂಜಾನೆ ಬಂದ ಆಳ ಸೇವಕ ಸಂಜಿಕ್ ಇರ್ತೈತಿಲ್ಲ ಸಂಜಿಕ್ ಬಂದ ಆಳ ಮುಂಜಾನೆ ಇರ್ತೈತಿಲ್ಲ ಹೌದು ಸಮಿಲಾರದಂತ ಶಿಶುಮಗನ ಪಡಿ ಸಲುವಾಗಿ ಬೀರ್ ದೇವರ ಗೂಡಗಿರಿ ಗುಡ್ಡದೊಳಗ ತಪಶ್ಚರ್ಯ ಮಾಡ್ಯಾನ ಅಂತ ಹೇಳಿ ಹಿಂಗ ಹಾಲು ಮತದ ಹಿರಿಯರು ಎಲ್ಲಾರು ಶ್ರುತಿ ಸಾರುವಂತ ಮಾತದ ಹೌದು
ನಂದು ಇದ್ರಾಗ ಒಂದು ಸಂಶಯ ಏನದ ಅಂತ ಕೇಳಿದ್ರ ಏನ್ರಿ ಸಾಹೇಬ್ರ ಮುಂಜಾನೆ ಬಂದ ಆಳ ಸಂಜಿಕ್ ಇರ್ತಿತ್ಲ ಸಂಜಿಕ್ ಬಂದ ಆಳ ಮುಂಜಾನೆ ಇರ್ತಿತ್ಲ ಅಂದ್ರ ಅವು ಆಳುಗಳರೇ ಯಾವ್ಯಾವ ಇದ್ದು ಹಾ ಸೇವಾಕ ಬೀರದೇವರು ಶಿವ ಮೊದಲು ಮಾಳಿಂಗರಾಯನಕ್ಕಿಂತಲೂ ಪೂರ್ವದಲ್ಲಿ ಯಾರ್ಯಾರು ಮಾಡ್ಯಾರ ಅನ್ನುವಂಥದ್ದು ನನಗೊಂದು ಸ್ವಲ್ಪ ಸಂಶಯ ಅದ. ಹಾ ಈ ದೈವ ಹೌದು ಅನ್ನುವಂಗ ಹೇಳ್ತಾರ ನಿಮಗೆಲ್ಲರಿಗೆ ತಿಳಿಯುವಂಗ ಹೇಳ್ತಾರ ಅನ್ನುವಂತ ವಿಶ್ವಾಸನ ಇಟ್ಕೊಂಡು ಹೌದು ಅದಕ್ಕೆ ಮಾಯಾದ ಮಗ ಮಾಧುಲಿಂಗ ನಾತೆ ಪೋತೆ ಜಾಬಣಗೌಡರ ಮಗ ಹಾ ಗೊಳಗಿ ಗೋವಿಂದಪುರದಲ್ಲಿ ಜನಿಸಿದ್ದ. ಹೌದು ಹುಟ್ಟಿ 6 ವರ್ಷದ ಕಂದಾದ. ಮೊದಲು ಹುಟ್ಟಿದ ಮಗ ಮಠಕ್ಕೆ ಬಿಡಬೇಕಂತೇಳಿ ಮುತ್ತೆ ಮುಗಿಸಿದ್ದ. ಜಾಬಣಗೌಡ ಕನಬಾಯಿಗೆ ಪ್ರಸಾದ ಕೊಡಾಗಿ ಹೇಳಿದ ಏನತ್ತ ಮೊದಲು ಹುಟ್ಟಿದ ಮಗ ತಂದು 5 ವರ್ಷ ಆದ್ಮೇಲತ್ತ ಮಠಕ್ಕೆ ತಂದು ಬಿಡ್ಬೇಕಂತ ಹೇಳಿ. ಹೌದು ಹೌದು ಅವರು 6-7 ವರ್ಷ ಆದ್ರೂ ಮಗನ ಮ್ಯಾಗಿನ ಮಾಯಾ ಮಮಕಾರ ಕಡಿಮೆ ಆಗಲಿಲ್ಲ, ತಂದು ಮಠಕ್ಕೆ ಬಿಡ್ಲಿಲ್ಲ. ಹೌದು ಆಗ ಮುಮ್ಮೆಟ್ಟು ಗುಡ್ಡದ ಮುದುಕ ವಿಚಾರ ಮಾಡ್ದ, ಇವ್ರದ್ದು ಮಗನ ಮ್ಯಾಗಿನ ಮಾಯಾ ಮಮಕಾರ ಹೋಗಿಲ್ಲ, ಹಾ ಇವ್ರ ಮಠಕ್ಕೆ ಜಲ್ದ ತಂದು ಬಿಡಂಗ್ ಕಾಣಲ್ಲ ಅಂತ ಹೇಳಿ ಹೌದು ತಾನೇ ಜಂಗಮನ ವೇಷ ಧಾರಣ ಮಾಡಿ ಗೊಳಗಿ ಗೋವಿಂದಪುರಕ್ಕೆ ಹೋಗಿ ಹಾ ಹಾ ಊರು ಓಣಿ ಎಲ್ಲ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅನ್ನುತ್ತ ಹೌದು ಗೌಡ್ರ ಮನೆಗೆ ಹೋದ. ಹಾ ಹಾ ಆಗ ಗೌಡ್ರ ಮನೆ ಮುಂದೆ ಹೋಗಿ ಜಾಬಣ ಗೌಡ್ರ ಮನೆ ಮುಂದೆ ಹೋಗಿ ಬಹುತಿ ಭಿಕ್ಷಾಂದೇಹಿ ಅಂದ. ಹಾ ತಾಯಿನೇಳ ಕನಬಾಯಿ ಹಸನ ಮಾಡ್ತಿದ್ಲು. ಹೇಳ್ತಾಳ, ನಾ ಕೆಲಸಿನೊಳಗೆ ತೊಡಕಿದ ಮುಂದಿನ ಮನೆಗೆ ಸಾಗ ಅಂತ ಹೇಳಿ. ಹೌದು, ಮುಂದಿನ ಮನೆಗೆ ಸಾಗ ಅಂದಾಗ ಅಮೋಘ ಸಿದ್ಧ ಹೊಸೊಳಗ ಭಂಡಾರ ಗುರುತನ ಇಟ್ಟು ಸೀದಾ ನಾಗರ ಮಡುವಿಗೆ ಹೋದ. ಹಾ ಹಾ ಹೋಗಿ ಅಲ್ಲಿ ಇರುವಂತ ಜಾಣ್ಯಾರ ಜಕಣ್ಯಾರಿಗೆ ಹೇಳ್ತಾನ, ನಾಳೆ ಹೊನ್ನೋಗ ದಿವಸ ಮಾಧುಲಿಂಗ ಕಿಲ್ಲರ್ ಕೌದು ತೊಳೆಯುದಕ್ಕೆ ಬರ್ತಾನ, ಹೌದು ಅವನ ಇದ ಮಡುವಿನೊಳಗ ಮಾಯ ಮಾಡಿ ಬಿಡ್ರಿ ಅಂತ ಹೇಳಿ. ಹಾ 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 ಅದೇ ಪ್ರಕಾರ ಮಾಧುಲಿಂಗ ಕಿಲ್ಲಾರ ಕಾವುದಕ್ಕೆ ಹೋಗಿದ. ಹೊಳ್ಳಿ ಬಂದ, ಹೊಸ್ತಲದಾಗ ಭಂಡಾರ ಗುರುತು ನೋಡಿದ. ಹೌದು ತಾಯಿನೇ ಕೇಳ್ತಾನ, ತಾಯಿ ನಮ್ಮ ಮನೆಗೆ ಇವತ್ತು ಯಾರು ಬಂದಿರು? ಹಾ ಹಾ ಆಗ ತಾಯಿ ಪದ್ಮಾವತಿ ಹೇಳ್ತಾಳ, ಒಬ್ಬ ಸಾಧು ಪುರುಷ ಬಂದಿದ, ಮತ್ತ ಅವನು ಮಾನ ಸನ್ಮಾನ ಮಾಡಿ ಮನ್ಯಾಗ ಅದು ಕರ್ಕೊಂಡು ಪಾದ ಪೂಜೆ ಅದು ಮಾಡಿದಿಲ್ಲ ಅಂತ ಕೇಳಿದ. ಇಲ್ಲ ಆಗಾಕಿ ಹೇಳಿದ್ಳು, ನಾ ಕೆಲಸಿನೊಳಗೆ ತೊಡಕಿದ್ದ ಮುಂದಿನ ಮನೆಗೆ ಸಾಗಂದಿದ. ಹಾ ಹಾ ಮಾತ್ ಘಾತ್ ಮಾಡದಿ ಅನ್ನೋ. ಹೌದು ಯಾರ ವರಪ್ರಸಾದದಿಂದ ನನ್ನನ್ನು ಹಡ್ದಿದ್ ನೋಡು, ಅವನೇ ನಿನ್ನ ಮನೆ ತನಕ ಬಂದಿದ್ದ, ಅವನು ಗುರ್ತಾ ಹಿಡ್ದಿಲ್ಲ ಅಂತ ಹೇಳ್ದ. ಹೌದು ಅಷ್ಟು ಹೇಳಿ ಮಾಧುಲಿಂಗ ತಾಯಿ ಮೇಲೆ ಸಿಟ್ಟಾದ. ಊಟ ಮಾಡ್ಲಾರದೆ ಮುಣುಸ್ಕೊಟ್ಟು ಮನ್ಕೊಂಡು ಬಿಟ್ಟ. ಬೆಳಗ್ಗೆ ಕಾರುಣಿ ಹೊನ್ನೋಗಿತ್ತು ನೋಡ್ರಿ. ಹೌದು ಕಿಲ್ಲಾರ್ ತೊಳಿದಕ್ಕೆ ಅಂತ ಹೇಳಿ ನಾಗರ ಮಡುವಿಗೆ ಹೋದ. ಜಾಣ್ಯಾರ ಜಕಣ್ಯಾರ ಅಮೋಘ ಸಿದ್ಧ ಹೇಳಿದ ಪ್ರಕಾರ ಮಾಧುಲಿಂಗನ ಆ ನಾಗರ ಮಡುವಿನಲ್ಲಿ ಮಾಯ ಮಾಡಿದ್ರು. ಸತಿಪತಿಗೆ ಆಳ ಮಕ್ಕಳು ಬಂದು ಹೇಳಿದ್ರು ಮಾಧುಲಿಂಗ ಮಾಯ ಅದ ಅಂಥೇಳಿ. ಹಾ ಸತಿಪತಿ ಗಂಗಿ ದಡಿ ಮ್ಯಾಗ ಬಂದು ನಿತ್ತು ದುಃಖ ಮಾಡ್ತಾರ, ಮಗ ಮಾಯಾಗಿ ಹೋಗಿದ್ದ. ಹೌದು ಅದೇ ದುಃಖದೊಳಗೆ ಬಂದು ಮನ್ಯಾಗ ಮನ್ಕೊಂಡಿದಾಗ ಮಾಧುಲಿಂಗ ಕನಸಿನೊಳಗೆ ಹೇಳ್ತಾನ, ಏನತ್ತರಿ ಆ ಗಂಗಿ ದಡಿ ಮ್ಯಾಗ ಹೂವಿನ ಹಂದ್ರ ಹಾಕ್ಬೇಕು, ಮಾವಿನ ತೊಳಲು ಕಟ್ಟಬೇಕು, ಸುಣ್ಣ ಬಣ್ಣ ಜೋರು ಬಿಡಬೇಕು, 7 ವಾಲಕ್ ಗರ್ಜನೆ ಮಾಡಬೇಕು, ಭಂಡಾರ ಸೂರುಣಿಗೆ ಮಾಡಬೇಕು, ಮಾಡಿದಾಗ ನಾ ನಿಮ್ಮನ ಬಂಗಾರ ಹಸ್ತ ತೋರಿಸ್ತೇನಂದಾನ. ಹೌದು ಹೌದು ಅದೇ ಪ್ರಕಾರ ಅವರೆಲ್ಲ ಕಾರ್ಯಗಳನ್ನು ಮಾಡಿದ್ರು. ಆ ನಾಗರ ಮಡುವಿನೊಳಗಿಂದ ಬಂಗಾರ ಹಸ್ತ ತೋರಿಸಿ ಮಾಧುಲಿಂಗ ತಾಯಿ ತಂದಿನ ಬಂದು ಕೂಡಿದ. ಈ ಮಗನ ಇನ್ನು ಇಲ್ಲೇ ಇಡುವುದು ಬೇಡ, ಒಯ್ದು ಮಾತು ಕೊಟ್ಟಂಗ ಮುತ್ಯಾನ ಮಠಕ್ಕೆ ಬಿಡೋನು ಅಂಥೇಳಿ ಹಾ 700 ಕಿಲ್ಲಾರ ಹೊಡಿಕೊಂಡು ಮಾಧುಲಿಂಗನ ಕರ್ಕೊಂಡು ತಂದು ಮುತ್ಯಾಗ ಒಪ್ಸಿದ್ರು. ಹೌದು ಆಗ ಮಾಧುಲಿಂಗ 700 ಕಿಲ್ಲಾರ ಎಲ್ಲ ತಗೊಂಡು ಗುಡ್ಡಕ್ಕೆ ಬಂದ ಮ್ಯಾಲತ್ತ ಹಾ ಹಾ ಭಾಳ ದಿವಸ ಗುಡ್ಡದೊಳಗೆ ಕಿಲ್ಲಾರ ಕೈತಿದ್ದ. ಬ್ಯಾಸಗಿ ದಿನ ಬಿತ್ತು, ಮೇವ ನೀರಿನ ಕೊರತೆ ಅದ ಅಂಥೇಳಿ 700 ಕಿಲ್ಲಾರ ಹೊಡ್ಕೊಂಡು ಮತ್ತೆ ಗಂಗಿನಾಡಿಗೆ ಹೋದ. ಹೌದು ಗಂಗಿನಾಡಿಗಿದೆ ಯಾವ ನಮ್ಮ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಳ್ಳಕೌಟಗಿಗೆ ಹೋದ. ಹಾ ಆ ಕಳ್ಳಕೌಟಗಿ ಗ್ರಾಮದಲ್ಲಿ ಇಸ್ಲಾಂ ಧರ್ಮದ ಸೋಫಿ ಸಂತ ಹೌದು ಹಜರತ್ ಮೊಹಮ್ಮದ್ ಪೀರ್ ಸಾಬ್ ಅಂತೇಳಿ ಅವನ ಹೆಸರ. ಹಾ 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 ಅವ ಆ ಭಾಗದೊಳಗೆ ಹೆಚ್ಚಿನ ಶರಣ. ಹೌದು ಅವ ಎಂಥವಿದ್ದ ಅಂತ ಕೇಳಿದ್ರೆ, ಭೀಮಾ ಹೊಳಿ ಉಂಬ್ರಜ್ ಕಾರ್ಕಲ್ ಹೋಗ್ಬೇಕಾದ್ರೆ, ಅದು ಹೊಳಿ ದಾಟಬೇಕಾದ್ರೆ ಹಾ ನೀರ್ ಮ್ಯಾಗ ನಡೆದು ದಾಡ್ತಿದ್ದ. ಶಬಾಷ್ ನಾವ್ ಹೆಂಗ ನೆಲದ ಮ್ಯಾಗ ನಡಿತೀವೋ ಹಂಗ ನೀರ್ ಮ್ಯಾಗ ನಡೆದು ದಾಡ್ತಿದ್ದ. ಹೌದು ಹೌದು ಅವ ಬೆಳಿಗ್ಗೆ ಎದ್ದು ಜಳಕ ಮಾಡ್ಬೇಕಾದ್ರ
ಅವನ ಅನುಯಾಯಿಗಳು ಹೋಗಿ ಹೊಳಿಗೆ ನೀರು ತರ್ತಿತ್ತಲ್ಲ, ಅವ್ರ ಸೇವಕರದು ತರ್ತಿತ್ಲ. ಅವ ಬರೀ ಯಾವ ಕೊಡಕ ತಾಂಬರ ಕೊಡಕ ಕೈ ಹಚ್ಚಿ ಬಿಡ್ತಿದ್ದ, ಆ ಕೊಡಾನೇ ಸೀದಾ ಹೊಳಿಗೆ ಹೋಗಿ ಹೊಳ್ಯಾಗ ಮುಳುಗಿ ತಾನೇ ತುಂಬಿಕೊಂಡು ತಂದು ಅವ್ನ ರಂಜನಿಯಾಗ ಬರುತ್ತಿತ್ತು. ಅಂತ ಸಾಮರ್ಥ್ಯ ಸೋಪಿ ಸಂತನಲ್ಲಿತ್ತು. ಅವ ನಮೋಜ್ ಮಾಡೋದಿದ್ರೆ 5 ಹೊತ್ತು ಭೀಮಾ ಹೊಳಿಗೆ ಹೋಗ್ತಿದ್ದ. ಆಗಿನ ದಿನಮಾನದಾಗ ನೀರು ಏಕ್ಟಾಕ್ ಹರಿತಿದ್ದು. ಆ ಹರಿಯುವಂತ ನೀರ್ ಮ್ಯಾಗ ಚಾಪಿ ಒಗದ ಅಂದ್ರ ನೀರಿನ ಜೋಡಿ ಚಾಪಿ ಹರ್ಕೊಂಡು ಹೋಗ್ತಿತ್ತಲ್ಲ, ಇಲ್ಲ ಅವ ಒಗದು ಜಾತನಾಗ ನಿಂತು ಬಿಡ್ತಿತ್ತು. ಆ ಚಾಪಿ ನೀರ್ ಮ್ಯಾಗ ಅಂತರ್ಲಿ ತೇಲ್ತಿತ್ತು. ಆ ಚಾಪಿ ಮ್ಯಾಗ ನಿಂತು ಇವ ನಮೋಜ್ ಮಾಡ್ತಿದ್ದ. ನೋಡ್ರಿ ಅಂತ ಶರಣ ಅಂತವನು ಕುರುಣದಾಗ ಒಯ್ದು ಇವ ಖಿಲ್ಲಾರ ಬಿಟ್ಟ. ಮಾಧುಲಿಂಗ ಖಿಲ್ಲಾರ ಬಿಟ್ಟ ಮ್ಯಾಲತ್ತ ಇವ ಗೊಳಗಿ ಗೋವಿಂದಪುರದಲ್ಲಿ ಜನಶಾನ ನಾಗರ ಮಡುವಿನಲ್ಲಿ ಮಾಯಾಗ್ಯಾನ. ಮಾಯಾಗಿ ಎದ್ದು ಬಂದಾನನು ಸುದ್ದಿನೂ ಅವ್ರಿಗೆ ಗೊತ್ತಿತ್ತು. ಆಲ್ರೆಡಿ ಅಯಳ್ಯಾಗ ಅವ್ರು ಸೇವಕರು ಬಂದ್ರು. ಯಾರ್ದು? ಪೀರ್ ಸಾಬನ ಸೇವಕರು ಬಂದು ಹೇಳ್ತಾರಪ್ಪ, ನಮ್ಮ ಕುರುಣದಲ್ಲಿ ನಮ್ಮ ಪರ್ಮಿಷನ್ ಇಲ್ಲದನೆ ಅವ ಮಾಧುಲಿಂಗ ಬಂದಾನ. ನಾಗರ ಮಡುವಿನಾಗ ಮಾಯಾಗಿದ್ದಲ್ಲ, ಆ ಮಾಧುಲಿಂಗ ಬಂದಾನ. ನಮ್ಮ ಕುರುಣದಾಗ ಖಿಲ್ಲಾರ ಬಿಟ್ಟು ಗಿಡದ ಕೆಳಗ ಮನ್ಕೊಂಡಾನ ಅಂದ್ರ ಅವ್ರ. ಅವ ಹಜರತ್ ಪೀರ್ ಸಾಬ್ ಬಂದ, ಇರ್ಲಿ ಬಿಡು ದನಗಳ ಮನ್ಕೊಂಡ್ರ ಮನ್ಕೋಲಿ, ದನ ಮೈದ್ರು ಮೈಲಿ ಅಂದ. ಇವ್ರ ಅನುಯಾಯಿಗಳು ಸುಮ್ಮ ಕುಂಡ್ರಲಿಲ್ಲ. ಹಂಗ ಅವನು ಪಕ್ಕ ಪರೀಕ್ಷೆ ಮಾಡೋನಂದ್ರ ಅವನು ಒಬ್ಬ ದೊಡ್ಡ ಸತ್ಪುರುಷ, ಮಹಾನ್ ಸಿದ್ಧಿ ಪುರುಷ ಅದಾನ. ಪರಮಾತ್ಮನ ಪ್ರತಿ ಅವತಾರಿಕ ಅದಾನತ್ ಜಗ ಸುರ್ತಿ ಸಾರ್ತದ. ಮತ್ತ ಅವ ಕಚ್ಚ ಅದನೋ ಪಕ್ಕ ಅದನ ಅವಂದು ಪರೀಕ್ಷೆ ಮಾಡೋನು ಅಂತ ಹೇಳಿ ಇವರು ಹೋದ್ರಿ. ಹೋಗಿ ಅವಂದು ಕದನಾರ್ ಎಂಬ ಗೂಳಿನ ತಂದು ಕೊಯ್ದು ಬಿಟ್ರ. ಕೊಯ್ದಾಗ ಅವ ಸೈಯದ್ ಅಂತಾನ, ಹಜರತ್ ಪೀರ್ ಸಾಬ್ ಅಂತಾನು, ಸುಮ್ಮನಿ ಅವನು ಗೂಳಿ ಕೊಯ್ದ್ರಿ ಮತ್ತ ಅವ ಬಂದು ಎಬಸ್ಕೊಂಡು ಹೋದಂದ್ರೆ ಹೆಂಗ್ ಮಾಡ್ತೀರಿ ಅಂದ್ರ ಅವ್ರು. ಅಯಳ್ಯಾಗ ಇವ್ರು ಹೇಳ್ತಾರ, ಅವ ಜರ ತಾನಾಗಿ ಬಂದು ತನ್ನ ಶಕ್ತಿದಿಂದ ಸತ್ ಗೂಳಿನ ಎಬಸ್ಕೊಂಡು ಒಯ್ದ ಅಂದ್ರ ನಮ್ಮದು ಅರ್ಧ ಗೌಡಕಿ ಅರ್ಧ ಭೂಮಿ ಸೀಮಿ ಇನಾಮ ಜಮೀನು ಕೊಡ್ತೇವೆ ಅವನಿಗೆ. ಮತ್ತ ಅವ ಜರ ತಾ ಸ್ವಂತ ಎಬಸ್ಲಿಲ್ಲ ಅಂದ್ರ ನಾವ್ ಅವನು ಗೂಳಿ ಎಬಿಸಿ ಕೊಡ್ತೇವ್. ಹೊಳ್ಳಿ ಈ ಹಂಡ್ಯದೊಳಗ ಕುಡಿಯುವಂತದ್ ಗೂಳಿ ಪೀಸ್ ಮಾಡಿ ಒಗದಿದೀವು. ಅವಾಜರ್ ಎಬಸ್ಲಿಲ್ಲ ಅಂದ್ರ ನಾವು ಎಬಿಸಿ ಕೊಡ್ತೇವು. ಅವನು ಖಿಲ್ಲಾರದೊಳಗಿನ ಅರ್ಧ ಖಿಲ್ಲಾರ ಪಾಲ್ ತಗೋತೀವಿ ಅಂದ್ರಿ ಅವ್ರು. ಹೇಳಾಗ ಇಷ್ಟ ಆಗುರದೊಳಗ ಮಾಧುಲಿಂಗ ಎದ್ದು ನೋಡಿದ, ಖಿಲ್ಲಾರದೊಳಗ ಗೂಳಿನೇ ಇಲ್ಲ. ಆ ಗೂಳಿಗೆ ಹೆಜ್ಜಿ ಗುರ್ತಾ ಹಿಡ್ಕೊಂಡು ಸೈದರ್ ಮನೆಗೆ ಬಂದ. ಬರುದೊಳಗದ ಹಂಡ್ಯದೊಳಗ ಕುದೀತಿತ್ತು ಪೀಸ್ ಆಗಿ. ಹೇಳಾಗ ಅಂತ ನಾನು ಗೂಳಿನ ತಂದಿರಿ ಅಂತ. ಅವ್ರಂತಾರ, ನಿನ್ನ ಗೂಳಿ ನಾವ್ಯಾಕೆ ತರುನು? ಇಲ್ಲ, ನಾನು ಗೂಳಿ ಹೆಜ್ಜಿ ಇಲ್ಲಿಗೆ ಬಂದವ ಅಂದ್ರು. ತಂದಿದೀವ ಅಂದ್ರ ಅವ್ರು. ನೀ ಎಂತಾವಿದ್ದಿ, ನಿನ್ನ ಬಲಿ ಎಂತ ತಾಕತ್ತದ ಸಾಮರ್ಥ್ಯದ ನೋಡ್ಬೇಕಂತೇಳಿ ತಂದಿದೀವು. ಗೂಳಿನ ಕೊಯ್ದು ಪೀಸ್ ಮಾಡಿ ಭಗೋಣ್ಯಾಗ ಹೋಗೋದು ಕುದಿಸ್ಲಿಕ್ಕೆ ಚಾಲು ಮಾಡಿದೀವು. ನಿನ್ನಲ್ಲಿ ಸಾಮರ್ಥ್ಯ ಇದ್ರಿ ಎಬ್ಸ್ಕೊಂಡು ತೊಗೊಂಡು ಹೋಗಂದ್ರ. ಇಲ್ಲ, ನಿನಗೆ ಎಬ್ಸೋದಾಗ್ಲಿಲ್ಲ ಅಂದ್ರೆ ನಾವು ಎಬ್ಸ್ಕೊಡ್ತೇವು, ನಿನ್ನ ಖಿಲ್ಲಾರದೊಳಗಿನ ಅರ್ಧ ಪಾಲು ಬಿಟ್ಟು ಹೋಗಂದ್ರ. ಹೇಳಾಗ ಮಾಧುಲಿಂಗ ಯಾವ ರೀತಿ ಆ ಸತ್ತು ಗೂಳಿನ ಎಬಿಸಿ ಅವ್ರದ್ದು ಅರ್ಧ ಗೌಡಿಕಿ ಭೂಮಿ ಸೀಮಿ ಏನತ್ತನ್ನು ಸ್ವದ್ಯಾಣ ಮಾಡ್ಕೊಂಡ ಅನ್ನೋದನ್ನ 4 ನುಡಿ ಚಾಲ ಹಾಡು. ಹಾಡ್ರಿ.